ಡಿ.ಕೆ. ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ. ಹೀಗಾಗಿ ಡೆಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೋ ವಿಶೇಷತೆ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ ಯಾವುದೇ ವಿಚಾರಗಳು ಇವತ್ತೊಂದು ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ ಹೋಗಬೇಡಿ, ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅಂತಿಮ. ಹೈಕಮಾಂಡ್ ಅವರು ಇಷ್ಟೆಲ್ಲ ಎಷ್ಟು ಸಲ ಹೇಳಿರ್ತಾವೆ ಬಲವಾದ ಸಲ ನೀವು ಮಾಧ್ಯಮದವ್ರು ನಿಮಗೆ ಬರ್ತಾವ, ಬರೀ ಒಂದೊಂದು ಡೇಟ್ ಕೊಡ್ತೀರಾ. ಅವತ್ತು ಆ ಡೇಟ್ ಈ ಡೇಟ್ 20 ಡೇಟ್ ನಮೂವ್ ಆಗಿದಾವ್. ಇಲ್ಲಿ ಇಷ್ಟೆಲ್ಲ ಡೇಟ್ ಹೈಕಮಾಂಡ್ ಒಂದು ಪೂರ್ಣ ಅದು ನಿಮ್ಗೇನು ಸಂಬಂಧ ಇದಾವೆ? ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಅವ್ರಿಗೆಲ್ಲ ಗೊತ್ತಿರ್ತದ. ಅದು ಸತೀಶ್ ಜಾರಕಿಹೊಳಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಸಮಸ್ಯೆ ಇದ್ದಾಗ ನಮಗೂ ಸಮಸ್ಯೆ ಇದಾವ. ನಿಶ್ಚಿತವಾಗಿ ನಿಮ್ಮ ಮನೆಯಾಗ ಇರ್ತಾವ ಸಮಸ್ಯೆ ಏನೋ, ರಾಜಕೀಯ ಪಕ್ಷನಾಗ ಇರ್ಲಾರ್ದ ದೊಡ್ಡದಾದ ಎಲ್ಲ ಪಕ್ಷದಲ್ಲಿ ಇರ್ತವೆ. ನಿಮ್ಮ ಮನೆಯಾಗಿಲ್ವಾ? ನಮ್ಮ ಮನೆಯಾಗ ಸಮಸ್ಯೆಪ್ಪ, ನಿಮ್ಮ ಮನೆಯಾಗಿಲ್ವ ಸಮಸ್ಯೆ? ಅದೇ ನಾಲ್ಕು ಬದಿ ಹೇಳ್ತೀವಿ. ನೀಗೇನು ಮಧ್ಯಮದ ಮುಂದೆ ಮಾತಾಡೋದಿರ್ತದ? ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಹೈಕಮಾಂಡ್ ಅದೆಲ್ಲ ಗಮನಿಸ್ತಿರ್ತದೆ. ಹೈಕಮಾಂಡ್ 4 ಕಡೆಯಲ್ಲಿ ಅದನ್ನ ಬಗೆಹರಿಸ್ತಾರ. ಡಿ.ಕೆ. ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಇದಾರ. ಹೀಗಾಗಿ ಡೆಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೋ ವಿಶೇಷತೆ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ ಯಾವುದೇ ವಿಚಾರಗಳು ಇವತ್ತೊಂದು ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ ಹೋಗಬೇಡಿ, ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಹೈಕಮಾಂಡ್ ಏನ್ ನಿರ್ಣಯ ತಗೋತದೆ, ಸಿದ್ದರಾಮಯ್ಯನವರು ಹೇಳಿದಾರ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅಂತಿಮ.